ಗಾಡಿ ಯಾರು ಹೊಡತಿದ್ರಿ? ಗಾಡಿ ಯಾರು ಹೊಡತಿದ್ರಿ? ಇನ್ನು ವಯಸ್ಸು ಎಷ್ಟಪ್ಪ? 18 ರೀ. 18 ವಯಸ್ಸು? ಲೈಸೆನ್ಸ್ ಲೈಸೆನ್ಸ್ ಇಲ್ಲ ಸರ್. 18 ಆಯ್ತು. ಲೈಸೆನ್ಸ್ ಇಲ್ಲ. ನಾವು ಮಕ್ಕೊಂಡಾಗ ಗಾಡಿ ತಗೊಂಡ್ ಅಲ್ಲ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಮಾಡ್ಸೋಕಲ್ಲ. ಮತ್ತೆ ಇಲ್ಲಿ ಏನು ಕೆಲಸ? ಈಗ ಸಾವು ಆಯ್ತಲ್ಲ ಬರ್ತೀನಿ. ಅವ್ರನ್ನ ಯಾರು ನಾವು ಕರ್ದೇಲ್ರಿ ಅವ್ರಿಗೆ. ಹೆಂಗ್ ಆಕ್ಸಿಡೆಂಟ್ ಆತ? ಮಾತ್ ಕೇಳ. ನಾನು ಬಂದಿನ ಫೋಟೋ ತಗೋಬೇಕಂತೇಳಿ ನಾನು ಕಾರ್ ಹಿಂಗ್ ಸ್ಟೇರಿಂಗ್ ತಿರುಗಿಸಿ ನಿಲ್ಸಿನಿ. ಇಳಿಬೇಕಂತ ಅವ್ರ ಇಲ್ಲಿ ಮೊದ್ಲ ಬಂದಾರ. ಅವ್ರು ಸ್ಪೀಡ್ ಇದ್ರ ಬಂದ ಹಚ್ಚಿಗಡೆ ಅಂತ ಒಬ್ನ ಇವನ್ ಗಾಡಿ ಇರೋದ ಹೊಡಿಬೇಡ ಸ್ಪೀಡ್ ಗಾಡಿ. ನಮ್ ಕಾಲನಿ ನಮ್ ಮನಿ ಅಂದ್ರೆ ಅವ್ರ ಮನಿ ಇಲ್ಲೇ ರೀ. ಆಜು ಬಾಜು ಮನಿ ನಾವೆಲ್ಲ. ಅವ ಸ್ಪೀಡ್ ನಾ ಗಾಡಿ ನಿಲ್ಸಿಲ್ರಿ. ನಾ ಇಳಿಬೇಕಂತಿದ್ದೆ. ಅವ್ ಹಿಂಗ್ ಸ್ಪೀಡ್ ಬಂದಾನ್ರಿ. ಅವ ಸ್ಪೀಡ್ ಬಂದ್ ಗುದ್ದಿದಂಗ್ ಜೀದಾನ್ರಿ. ಓಲಾ ಗಾಡಿನಾಗ ಅವ ಹೊಡ್ದಾನ್ರಿ. ಅವ ಗೊತ್ತಿಲ್ರಿ ಅವ ಹೊಡ್ಯಾತಂದ. ಎಲೆಕ್ಟ್ರಿಕ್ ಗಾಡಿ ಸ್ಪೀಡ್ ಓಲಾ ರೀ. ಮತ್ತೊಂದ್ ಕೈ ಮತ್ತೊಂದು ಅರ್ಬಿನ ಇಲ್ಲ ಪ್ಯಾಂಟ್ ಇಲ್ಲ ಒಂದು ಗೊತ್ತಿಲ್ರಿ. ನಾನು ಬಿದ್ದಿದ್ದ ನೋಡಿದಿರಿ. 120 ಮೇಲೆ ಹೋಗಿತ್ತು ಓಲಾ. ಯಶವಂತಪುರ ಅದ ಹೋಗಿತ್ತಿ ಕಾರ್ನರ್ನಾಗ ಹೊಲ್ಸಣ್ಣಂತಿ. 120 ಹಂಗ ಬಂದಾನ. ನಾ ಹಿಂಗ್ ಬಂದಿಲ್ಲ. ನಾನು ಇಲ್ಲಿ ಬಂದಿಲ್ಲ. ನಾ ಹಿಂಗ್ ಕಾರ್ ತಗೊಂಡ ಸ್ಪೀಡ್ನಾಗ ಬಂದ. ಮುಲಿಂತ ತಿರುಗಿ ಬಂದಾನ. ಸ್ಪೀಡ್ನಾಗ ಬಂದ್ ಇಲ್ಲಿ ಗುದ್ದಾನ. ಬಂದು ಕೇಳ್ರಿ ನಾ ಎಷ್ಟು ಬಂದ. कितना स्कूल ರೀಲ್ಸ್ ಹುಚ್ಚಾಟ ಅಂತಕ್ಕಂಥದ್ದು ವಿಶೇಷವಾಗಿ ಯುವಕರಲ್ಲಿ ಮತ್ತು ಯುವತರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಾಗ್ತಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿರ್ತಕ್ಕಂಥ ವೀರೇಶ್ ಸಿಂಗಳದವರ ಮಗ ಇವತ್ತು ಇದೇ ರೀಲ್ಸ್ ಅಂತಕ್ಕಂಥ ಹುಚ್ಚಾಟಕ್ಕೆ ಬಲಿಯನ್ನಾಗಿದ್ದಾರೆ. ಇವತ್ತು ಇದು ಭಾಳ ಆಗಿರ್ತಕ್ಕಂಥ ಸಂಗತಿ. ಅವರ ಕುಟುಂಬಕ್ಕೆ ಶಕ್ತಿಯನ್ನು ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತೇನೆ. ಮತ್ತು ಇವತ್ತು ಇಡೀ ನಾವು ಯಾರೇ ಇರಲಿ ಪೇರೆಂಟ್ಸು ಪಾಲಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಮನವಿ ಅಂದ್ರೆ ಯಾರು ಅಂಡರ್ ಏಜ್ ಇರ್ತಕ್ಕಂಥ ಮಕ್ಕಳಿದ್ದಾರೆ ಈ ಡಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೈಕ್ಗಳನ್ನು ಕೊಡೋದಾಗಲಿ ಅಥವಾ ಕಾರುಗಳನ್ನು ಕೊಡೋದಾಗಲಿ ಇದನ್ನು ದಯವಿಟ್ಟು ಮಾಡಬೇಡ್ರಿ ಅನ್ನುವಂಥದ್ದನ್ನು ವಿನಂತಿಯನ್ನು ಕೂಡ ಮಾಡ್ತೇನೆ. ಯಾಕಂದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿದಾಗ ಭಾಳ ದೊಡ್ಡದಾಗಿರ್ತಕ್ಕಂಥ ಅಹಿತಕರ ಘಟನೆ. ಮತ್ತು ಇವತ್ತು ರೀಲ್ಸ್ ಹುಚ್ಚಾಟ ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೀತಕ್ಕಂಥ ಸಂದರ್ಭದಲ್ಲಿ ಬೈಕ್ಗಳನ್ನು ರೇಸ್ ಮಾಡೋದು, ವೀಲಿಂಗ್ ಮಾಡೋವಂಥದ್ದು ಈ ರೀತಿ ಭಾಳಷ್ಟು ಹುಚ್ಚಾಟಗಳು ಇವತ್ತು ನಡೀತಾ ಇದ್ದಾವೆ. ಪಾಲಕರು ಕೂಡ ನಾವು ಒಂದಿಷ್ಟು ಗಮನ ಹರಿಸಬೇಕು. ಇಲಾಖೆಯೂ ಕೂಡ ಇದರ ಬಗ್ಗೆ ಗಮನ ಹರಿಸುವಂಥದ್ದಾಗಬೇಕು. ಇದಕ್ಕೆ ಇಡೀ ಸಮಾಜ ಒಟ್ಟಾಗಿ ನಾವು ನಿಂತಾಗ ಮಾತ್ರ ಈ ರೀತಿಯಾದಂಥ ಹುಚ್ಚಾಟಗಳನ್ನು ನಿಲ್ಲಿಸಲಿಕ್ಕೆ ಮಾತ್ರ ಸಾಧ್ಯತೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.